ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತೀನಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಇವತ್ತು 11ನೇ ಕ್ಲಾಸ್ ಅನ್ನ ಹೇಳ್ಕೊಡ್ತಾ ಇದೀನಿ. ಯಾವುದು 11ನೇ ಕ್ಲಾಸ್ ಅನ್ನ ಕಲಿಸ್ತಾ ಇದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಪ್ರತಿದಿನನೂ ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನು ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡಿ, ಬಾಜು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸಬೇಕು, ಆಲ್ ನೋಟಿಫಿಕೇಶನ್ ಅಂತ ಇರ್ತದೆ. ಅದನ್ನು ಬಾರಿಸಿದ್ರೆ ಮಾತ್ರ ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು ಸ್ನೇಹಿತರೆ. ನಾವು ಇವತ್ತು ಕಲಿಯೋಣ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಮತ್ತೆ ಯಾವ ಮೆನುವನ್ನ ಯಾವ ರೀತಿಯಾಗಿ ಉಪಯೋಗಿಸಬೇಕಾಗಿದೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಅರ್ಧ ಬರ್ಧ ನೋಡಿದ್ರೆ ಏನೂ ತಿಳಿಯೋದಿಲ್ಲ. ಸ್ವಚ್ಛ ಹೇಳಾತೀನಿ, ಏನಾದ್ರೂ ಒಂದು ಕಲಿಬೇಕಾಗಿದೆ ಸರ್ ಕಂಪ್ಯೂಟರ್ ಒಳಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಪಡಿಬೇಕಾಗಿದೆ, ಉದ್ಯೋಗ ಮಾಡಬೇಕಾಗಿದೆ, ಸ್ವಂತ ಬಿಸ್ನೆಸ್ ಮಾಡಬೇಕಾಗಿದೆ ಅಂದ್ರೆ ನಮಗೂ ಮೊದಲು ಸಂಪೂರ್ಣವಾದ ನಾಲೆಜ್ ಬಹಳ ಮುಖ್ಯವಾಗಿರ್ತದೆ. ಗೊತ್ತಾಗ್ತದೆ, ಅರ್ಧ ಬರ್ಧ ನಾಲೆಜ್ ತಗೊಂಡು ನಾನು ಕೆಲಸ ಮಾಡ್ತೀನಿ, ನನ್ನ ಕಂಪ್ಯೂಟರ್ ಕಂಪ್ಲೀಟ್ ಆಗ್ಯದ ಅಂದ್ರೆ ಏನು ಉಪಯೋಗ ಇಲ್ಲ, ಹೌದಿಲ್ಲ? ನಿಮ್ಗಿಂತ ಭಾರಿ ಭಾರಿ ಕೂತಾರ ಕಲ್ತು. ಹಂಗಾಗಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಪಡೆಯಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡುವುದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ನಾನೇನ್ ಮಾಡ್ತಾ ಇದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅನ್ನ ಓಪನ್ ಮಾಡ್ಕೋತಾ ಇದೀನಿ. ಓಕೆ, ಓಪನ್ ಮಾಡ್ತಿದ್ದಾನೆ. ನಾವು ಇದೆಲ್ಲನೂ ಕೂಡ ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದು ಕೂಡ ಆಲ್ರೆಡಿ ಕಲ್ತೀವಿ. ನೆಕ್ಸ್ಟ್ ಇನ್ಸರ್ಟ್ ಒಳಗಡೆ ನಾವೇನ್ ಕಲಿಬೇಕಾಗಿದೆ ಇವತ್ತು, ಇವುಗಳನ್ನು ಕೂಡ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸಪೋಸ್ ಒಂದೊಂದು ಆಪ್ಷನ್ಸ್ ಗಳನ್ನು ಕೂಡ ತಿಳಿಸಿದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತು ಈ ಫಾರ್ಮುಲಾ ಒಳಗಡೆ ಇರುವಂತಹ ಇವು ಕೆಲವೊಂದು ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ನಾವು ಕೆಲಸ ಮಾಡಬಹುದು, ಇವುಗಳನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರದೆ ನೋಡಿದ್ರೆ ಇದರಲ್ಲಿ ಇರುವಂತಹ ಫಾರ್ಮುಲಾಗಳನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಮೊದಲಿಗೆ ನಾವು ನೋಡೋಣ, ಇಲ್ಲಿ ಕಲಿಬೇಕಾಗಿದೆ ಯಾವುದು, ಆಟೋ ಸಮ್ ಒಳಗಡೆ ಇಲ್ಲಿ ಸಮ್, ಎವರೇಜ್ ಮತ್ತೆ ಕೌಂಟ್ ನಂಬರ್, ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತೆ ಮೋರ್ ಆಪ್ಷನ್ಸ್ ಅಂತ ಬರ್ತಾ ಇದೆ. ಇವೆಲ್ಲನೂ ಕೂಡ ನಾವು ಯಾವ ರೀತಿಯಾಗಿ ಇದಕ್ಕೆ ಯೂಸ್ ಮಾಡ್ತೀವಿ, ಯಾವ ರೀತಿಯಾಗಿ ಇವುಗಳನ್ನು ತಗೊಂಡು ಕೆಲಸ ಮಾಡಬೇಕಾಗಿದೆ, ಫಾರ್ಮುಲಾಗಳನ್ನ ಉಪಯೋಗಿಸಬೇಕಾಗಿದೆ ಅನ್ನೋದು ಕೂಡ ನಾವಿಲ್ಲಿ ಕಲಿಬೇಕಾಗಿದೆ. ಏನಿರುತ್ತೆ, ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ರು ಅವುಗಳನ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು, ಮತ್ತೆ ಲೆಕ್ಕಾಚಾರಗಳನ್ನ ಫಾರ್ಮುಲಾ ಮೇಲೆ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಅನ್ನೋದಿಲ್ಲಿ ಗೊತ್ತಾಗ್ಬಿಡುತ್ತೆ. ಮೊದಲಿಗೆ ಸಮ್ ಅನ್ನೋದಿದೆ. ಇದು ಸಮ್ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ, ಸಮ್ ಅಂದ್ರೆ ಏನು ಅಂದಾಗ ಸಪೋಸ್ ನೀವು ಇಲ್ಲಿ ನಾನು ಒಂದು 5-6 ಅಂಕಿಗಳನ್ನ ಬರೆದು ಬಿಡ್ತೀನಿ. ಓಕೆನಾ? ಈ ರೀತಿಯಾಗಿ ಕೆಲವೊಂದು ಅಂಕಿಗಳನ್ನ ಬರ್ದಿರ್ತೀನಿ. ಓಕೆ, ಈ ರೀತಿಯಾಗಿ ಬರ್ದಿರಬಹುದು ಅಥವಾ ಇಷ್ಟನ್ನ ನಾನು ಬರ್ಕೋತೀನಿ. ಮತ್ತೆ ಇದರ ಮುಂದ್ಗಡೆನು ಕೂಡ ನಾನು ಬರ್ದು ಬಿಡ್ತೀನಿ. ಕೆಲವೊಂದು ಸಂಖ್ಯೆಗಳನ್ನ ನಾನು ಇಲ್ಲಿ ಬರ್ದು ಇಟ್ಕೋತಾ ಇದ್ದೀನಿ, ನೋಡ್ಬೋದು. ಓಕೆನಾ? ಅಂದ್ರೆ ಸಮ್ ಅನ್ನೋದು ಏನ್ ಕೆಲಸ ಮಾಡುತ್ತೆ ಅನ್ನೋದು ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಸಪೋಸ್ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಅದರ ಒಳಗಡೆ ಇವುಗಳನ್ನ ಕೂಡಿಸ್ಬೇಕಾಗಿರುತ್ತೆ. ಹೌದಾ? ಇದನ್ನು ಕೂಡ ಈ ರೀತಿಯಾಗಿ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಕೂಡಿಸ್ಬೇಕು, ಮತ್ತೆ ಇದನ್ನು ಕೂಡ ಕೂಡಿಸ್ಬೇಕಾಗಿದೆ. ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಆಟೋ ಸಮ್ ಅಂತ ಇರತ್ತಲ್ಲ, ಇದರ ಮೇಲೆ ನೀವೇನ್ ಮಾಡ್ಬೇಕು, ಸಮ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವ್ದು ಸಮ್ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ ನಿಮ್ಮ ಕಾಲಮ್ ಅನ್ನ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಇದರ ಮೇಲೆ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇವಾಗ ಆಟೋ ಸಮ್ ಮೇಲೆ, ಓಕೆ, ಆಟೋ ಸಮ್ ಮೇಲೆ ಹೋಗಿ ಸಮ್ ಅಂತ ಕ್ಲಿಕ್ ಮಾಡಿದಾಗ ಇದನ್ನ ಕ್ಯಾನ್ಸಲ್ ಮಾಡ್ಕೋತೀನಿ ನಾನು. ಇದನ್ನು ಕೂಡ ಕ್ಯಾನ್ಸಲ್ ಮಾಡಿ ಯಾವ್ದಾದ್ರು ಒಂದು ನಂಬರ್ಸ್ ಗಳನ್ನ ಕೊಟ್ಕೋತೀನಿ. ಇಲ್ಲಿ ಆಟೋ ಸಮ್ ಮಾಡ್ಬೇಕಾಗಿದೆ. ಅವಾಗ ನೀವೇನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗಿರೋದು ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವೇನ್ ಏನ್ ಮಾಡ್ಬೇಕು, ಇಲ್ಲಿಂದ ಆಟೋ ಸಮ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗಿರುತ್ತೆ, ಇದರಲ್ಲಿ ಇರುವಂತಹ ಟೋಟಲ್ ಸಂಖ್ಯೆ 1461 ನಮ್ಗೆ ಏನಾಗ್ಬಿಡುತ್ತೆ, ಸಂಪೂರ್ಣವಾಗಿ ಕೂಡಿಸಿ ಹೇಳ್ಬಿಡ್ತದೆ ಅದು. ಹೌದಾ? ಯಾವುದು ಟೋಟಲ್ ಮಾಡೋದು ಗೊತ್ತಾಯ್ತು. ನೆಕ್ಸ್ಟ್ ಎವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ, ಎವರೇಜ್ ಕಂಡು ಹಿಡಿಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎವರೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎವರೇಜ್ ಕೂಡ ನಮ್ಗೆ ಏನಾಗಿರುತ್ತೆ, ಇಲ್ಲಿ ಕಂಡು ಹಿಡಿಯುವಂತದ್ದು ಕೂಡ ಬಂದ್ಬಿಡ್ತದೆ. ಗೊತ್ತಾಗ್ತದೆ? ನೆಕ್ಸ್ಟ್ ಅದರ ಜೊತೆಗೆ ಕೆಳಗಡೆ ನೋಡಿದಾಗ ಮತ್ತೆ ಇನ್ನೊಂದು ನಮ್ಗೆ ಕಾಣಿಸ್ತಾ ಇದೆ, ಇಲ್ಲಿಂದ ಕೌಂಟ್ ದ ನಂಬರ್ ಅಂದ್ರೆ ಇವು ನಂಬರ್ ಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿತ್ತು. ಅಂದ್ರೆ ಈಗ ಸಪೋಸ್ ನೋಡಿ, ಇಲ್ಲಿಂದ 1 2 ಅಂತ ಬರ್ದಿರ್ತೀರಿ. ನಾನು ಇಲ್ಲಿ ಬರ್ದ್ಬಿಡ್ತೀನಿ 1 2 ಮತ್ತೆ ಇಲ್ಲಿಂದ 3 ಮತ್ತೆ ಇನ್ನೊಂದು 4 ಮತ್ತೆ ಇನ್ನೊಂದು 5. ಅಂದ್ರೆ ಇವು ನಂಬರ್ ಗಳ ಸಂಖ್ಯೆ ಎಷ್ಟಿದಾವೆ ಟೋಟಲ್ ಅನ್ನೋದು ಕೌಂಟ್ ಮಾಡ್ಬೇಕಾಗಿದೆ. ಅಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿಂದ ಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಎಷ್ಟಿದಾವ 5 ನಂಬರ್ಗಳನ್ನ 5 ನಮಗೆ ಸಂಖ್ಯೆಗಳನ್ನ ತೋರಿಸ್ತಾ ಇದೆ. ಇವು ಎಷ್ಟಿದಾವಪ್ಪ ಅನ್ನೋದು ಕೂಡ ನಾವು ನೋಡೋದಾದ್ರೆ ಇಲ್ಲಿನೂ ಕೂಡ ಕ್ಲಿಕ್ ಮಾಡ್ಕೋತೀನಿ ಒಂದು ನಂಬರ್, ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಕೆಳಗಡೆ ಒಂದು ಗ್ಯಾಪ್ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ನೀವೇನ್ ಮಾಡ್ಬೇಕು, ಆಟೋ ಈ ಯಾವ್ದು ಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ 7 ಅಂದ್ರೆ 7 ಕಾಲಮ್ ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದೀವಿ. ಅಂದ್ರೆ 7 ಜನ ಅಥವಾ 7 ಕಾಲಮ್ ಗಳನ್ನ ಕೌಂಟ್ ಮಾಡ್ತಾ ಇದೆ. ಹೌದಾ?
ಕೌಂಟ್ ಮಾಡೋದು ಗೊತ್ತಾಯ್ತು. ಮತ್ತೆ ಇದರೊಳಗಡೆ ಮ್ಯಾಕ್ಸಿಮಮ್ ಅನ್ನೋದು ಏನಿದೆಯಪ್ಪ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಅಂದ್ರೆ ಇದರಲ್ಲಿ ಇರುವಂತಹ ಹೈಯೆಸ್ಟ್ ನಂಬರ್ ಯಾವ್ದು ಅನ್ನೋದು ಕಂಡುಹಿಡಿಬೇಕಾಗಿದೆ. ಅಂದ್ರೆ ಸಂಪೂರ್ಣ ಸೆಲೆಕ್ಷನ್ ಮಾಡ್ಕೊಂಡು ನೀವು ಇದರ ಮೇಲೆ ಹೋಗಿ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ 1461 ಅತಿ ಹೆಚ್ಚಾಗಿರುವಂತಹ ಅಂದ್ರೆ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಸಂಖ್ಯೆ 1461 ಅನ್ನೋದು ಕೂಡ ನಾವು ನೋಡ್ತೀವಿ. ಹಾಗಾದ್ರೆ ಮಿನಿಮಮ್ ಎಷ್ಟು ಅಂದ್ರೆ ಅತ್ಯಂತ ಕಡಿಮೆ ಇರುವಂತಹ ಸಂಖ್ಯೆಯನ್ನು ಹುಡುಕ್ಬೇಕಾಗಿದೆ. ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿಂದ ಮಿನಿಮಮ್ ಮೇಲೆ ಕ್ಲಿಕ್ ಮಾಡಿದಾಗ 1 ಬಂದ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ನೀವು ಯಾವುದೋ ಒಂದು ಅಸೈನ್ಮೆಂಟ್ ಮಾಡಾತೀರಿ, ಯಾವುದೋ ಒಂದು ಆಫೀಸ್ ಒಳಗೆ ಕೆಲಸ ಮಾಡಾತೀರಿ, ಯಾವುದೋ ಒಂದು ಸಂಸ್ಥೆ ಒಳಗೆ ಕೆಲಸ ಮಾಡಾತೀರಿ ಅಂದ್ರೆ ಅಲ್ಲಿ ಈ ರೀತಿಯಾಗಿ ಕೆಲಸಗಳು ಬಂದೇ ಬರ್ತಾವ. ಅವಾಗ ನಿಮ್ಗೆ ಏನ್ ಗೊತ್ತಿರಬೇಕು, ಇವುಗಳನ್ನ ಕೆಲಸ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕಾಗ್ತದೆ. ಗೊತ್ತಾಗ್ತದೆ ಇಲ್ಲ? ಹಾಗಾಗಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಕಾಲಮ್ ಎಷ್ಟ ತಗೊಂಡು ನೀವೇನ್ ಮಾಡ್ಬೋದು, ಆಟೋ ಸಮ್ ಮಾಡಿದ್ರೆ ಏನಾಗ್ತದ, ಸಂಪೂರ್ಣ ಕೂಡಿ ಬಿಡ್ತದ. ಎಲ್ಲ ಲೆಕ್ಕನು ಕೂಡ ನಮ್ಗೆ ಏನಾಗ್ಬಿಡ್ತದೆ, ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಕೂಡ್ಕೊಂಡ್ಬಿಡ್ತದೆ. ಹೌದಾ? ಈ ರೀತಿಯಾಗಿ ನಾವು ಕೂಡಿಸ್ಕೊಂಡ್ಬಿಡ್ಬೋದು. ಮತ್ತೆ ಇಲ್ಲಿಂದ ಕೆಲವೊಂದು ಮತ್ತೆ ಮ್ಯಾಕ್ಸಿಮಮ್ ಎವರೇಜ್ ಗಳನ್ನು ಕೂಡ ನಾವು ಬಹಳ ಸರಳವಾಗಿ ಕೂಡ ಇದ್ರೊಳಗ ಕಂಡು ಹಿಡಿಬಹುದು. ಗೊತ್ತಾಗ್ಯದ? ಮತ್ತೆ ಮುಂದೆ ಬರುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿ ಇನ್ಸರ್ಟ್ ಒಳಗಡೆ ಅವರ್, ಸಮ್, ಎವರೇಜ್, ಇಫ್ ಕಂಡೀಷನ್ ಕೂಡ ಹಚ್ಚಬಹುದು. ಇವೆಲ್ಲ ಫಾರ್ಮುಲಾಗಳನ್ನು ಕೂಡ ನಾವು ಇಲ್ಲಿ ಬಹಳ ಸರಳವಾಗಿ ಮಾಡಬಹುದು. ಇವೆಲ್ಲನೂ ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಮುಂದಿನ ಅಸೈನ್ಮೆಂಟ್ ಒಳಗೆ ನಿಮ್ಗೆ ಏನ್ ಮಾಡ್ತೀನಿ, ಇವುಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬಹುದು ಮತ್ತೆ ಯಾವ ರೀತಿಯಾಗಿ ಇವುಗಳನ್ನ ತಗೊಂಡು ಕೆಲಸ ಮಾಡಬಹುದು ಅನ್ನೋದು ಕೂಡ ನಾವು ಮುಂದಿನ ವಿಡಿಯೋದೊಳಗ ನೋಡೋಣ ಅಂತ. ಅದಕ್ಕಿಂತ ಮೊದಲೇ ನಾವು ಇನ್ಸರ್ಟ್ ಒಳಗೆ ಕೆಲವೊಂದು ಆಪ್ಷನ್ಸ್ ಗಳನ್ನು ಕೂಡ ಬಿಟ್ಟಿದೆ ನಿಮ್ಗೆ. ಹೌದಾ? ನಾವೇನ್ ಮಾಡಿದೀವಿ, ಪಿಕ್ಚರ್ಸ್ ಗಳನ್ನ ತಗೊಂಡಿವಿ. ಕ್ಲಿಪ್ ಆರ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಒಳಗಡೆ ಇರುವಂತ ಆಲ್ರೆಡಿ ಸಿಂಬಲ್ಸ್ ಗಳು ಇರ್ತಾವ, ಇಮೇಜ್ ಗಳು ಇದ್ದಿರ್ತಾವ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಕ್ಲಿಪ್ ಆರ್ಟ್ ಒಂದು ಮೆನು ಓಪನ್ ಆಗುತ್ತೆ ನಿಮ್ಗೆ. ಇದರ ಒಳಗಡೆ ನೀವು ಏನು ಸರ್ಚ್ ಮಾಡ್ತೀರಿ, ನಾನಿಲ್ಲಿ ಸಪೋಸ್ ಇದು ಖಾಲಿ ಬಂದಿರ್ತದೆ ನಿಮ್ ಕಂಪ್ಯೂಟರ್ ಒಳಗೆ, ಈ ರೀತಿಯಾಗಿ ಸರ್ಚ್ ಅಂತ ಬಂದಿರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ವಿ ಅಂದ್ರೆ ಗೋ ಅಂತ ಮಾಡ್ತೀನಿ. ಇಲ್ಲಿ ನೋಡಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ಲಿಪ್ ಆರ್ಟ್ ಗಳು ಕೂಡ ನಿಮ್ಗೆ ಏನಾಗ್ತಾವೆ, ಇಲ್ಲಿ ವಿಸಿಬಲ್ ಆಗಿರ್ತಾವ. ನಿಮ್ಗೆ ಯಾವ್ದು ಬೇಕಾಗಿದೆಯೋ ಕೆಲಸಕ್ಕೆ ಆ ಕ್ಲಿಪ್ ಆರ್ಟ್ ಅನ್ನ ತಗೊಂಡು ನೀವೇನ್ ಮಾಡ್ಬೋದು, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಂಡು ಅಥವಾ ತಂದು ಈ ರೀತಿಯಾಗಿ ಇಟ್ಕೋಬಹುದು. ಗೊತ್ತಾಗ್ತದ? ಅಂದ್ರೆ ಕ್ಲಿಪ್ ಆರ್ಟ್ ಗಳನ್ನ ತಗೊಳಿಕ್ಕೆ ನಾವೇನ್ ಮಾಡ್ತೀವಿ, ಇನ್ಸರ್ಟ್ ಒಳಗೆ ಹೋಗಿ ಕ್ಲಿಪ್ ಆರ್ಟ್ ಅನ್ನ ಯೂಸ್ ಮಾಡ್ಕೋತೀವಿ. ಮತ್ತೆ ಸೇಪ್ ಗಳೇನಪ್ಪಾ ಅಂದ್ರೆ ನಿಮ್ಗೆ ಯಾವಾಗಾದ್ರೂ ಕೆಲವೊಂದು ಸೇಪ್ ಗಳನ್ನ ಯೂಸ್ ಮಾಡಬೇಕಾಗಿದೆ, ಈ ರೀತಿಯಾದಂತಹ ಸೇಪ್ ಗಳು. ಮತ್ತೆ ಇಲ್ಲಿ ಹಲವಾರು ತರದ ಸೇಪ್ ಗಳನ್ನು ಕೂಡ ನಿಮ್ಗೆ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಯಾವ ಸೇಪ್ ಬೇಕಾಗಿದೆಯೋ ಆ ಸೇಪ್ ಗಳನ್ನ ತಗೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾದಂತಹ ಸಿಂಬಲ್ ಸ್ವಲ್ಪ ಮ್ಯಾಥ್ ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ನೀವೇನ್ ಮಾಡ್ಬೋದು, ಎಲ್ಲೋ ಪಾಯಿಂಟ್ ತಗೊಂಡು ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು. ಹೌದಾ? ಇದು ಸ್ವಲ್ಪ ಒಳಗ್ ಬೇಕು ಅಂದ್ರೆ ಒಳಗಡೆನು ಕೂಡ ನೀವು ತಗೋಬಹುದು. ಇದು ಸ್ವಲ್ಪ ಹೊರಗ್ ಬೇಕು ಅಂದ್ರೆ ಎಲ್ಲೋ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಗೋಬಹುದು. ಸಪೋಸ್ ಸರ್ ನನಗೆ ಇದರ ಮೇಲ್ಗಡೆನೆ ಬರಿಬೇಕಾಗಿದೆ ಸರ್, ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಇಲ್ಲಿ ನೋಡಬಹುದು, ಯಾವ್ದು ಇನ್ಸರ್ಟ್ ಒಳಗಡೆ ಇಲ್ಲಿಂದ ವರ್ಡ್ ಆರ್ಟ್ ಅನ್ನೋದು ಕಾಣಿಸ್ತಾ ಇರುತ್ತೆ ನಿಮ್ಗೆ. ಈ ವರ್ಡ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ತರದ ಅಕ್ಷರಗಳು ಬೇಕೋ ಆ ತರದ ಅಕ್ಷರಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಡಿಸೈನ್ ಒಳಗ ಬರಿಬಹುದು. GURE ಗುರು 9X ಅಂತ ನಾನು ಬರ್ದು, ನಿಮ್ಗೆ ಬೇಕಾಗಿತ್ತು ಅಂದ್ರೆ ಡಿಸೈನ್ ಒಳಗ ಆಗಿರ್ತಾವ. ಸ್ವಲ್ಪ ಸೌಂಡ್ ಮಾಡ್ಕೊಂಡು ಅಕ್ಷರಗಳು ಸೌಂಡ್ ಮಾಡ್ಬೇಕು, ಬಹಳ ದೊಡ್ಡದಾಗ್ಯದ ಇದು, ಸ್ವಲ್ಪ ಮುಂಜಕ್ಕೋರಿ. ಇದನ್ನ ಅಕ್ಷರ ಸೆಲೆಕ್ಟ್ ಮಾಡಿ ನಾನು ಹೋಮ್ ಒಳಗೆ ಹೋಗಿ ಏನ್ ಮಾಡ್ತೀನಿ, 54 ಇರೋದು ಸ್ವಲ್ಪ ಕಡಿಮೆ ಅಕ್ಷರಗಳನ್ನ ಮಾಡ್ಕೊಂಡು ನಾನು ಇದನ್ನ ತಗೊಂಡು ಇದರ ಮೇಲೆ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಅಕ್ಷರಗಳನ್ನ ಇಡಬಹುದು. ಮತ್ತೆ ಡಿಸೈನ್ಸ್ ಗಳನ್ನು ಕೂಡ ನೀವು ಬಹಳ ಸರಳವಾಗಿ ಮಾಡಬಹುದು. ಗೊತ್ತಾಗ್ತದ? ಯಾವುದು ಫಾರ್ಮುಲಾದೊಳಗಡೆ ಮೊದಲನೇದಾಗಿ ನಾವು ಇವುಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಕೆಲವೊಂದು ಇನ್ಸರ್ಟ್ ಒಳಗಡೆ ಇರುವಂತಹ ಕ್ಲಿಪ್ ಆರ್ಟ್ ಮತ್ತೆ ಇವುಗಳನ್ನ ಯಾವ ರೀತಿಯಾಗಿ ನಾವು ತಗೊಂಡು ಕೆಲಸ ಮಾಡಬಹುದು ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತೆ ಮುಂದಿನ ವಿಡಿಯೋದೊಳಗೆ ನಾವು ಹೆಚ್ಚಿನ ನೋಡ್ಬೇಕಾಗಿದೆ ಅಂದ್ರೆ ಇಲ್ಲಿರುವಂತಹ ಫಾರ್ಮುಲಾಗಳು, ಇವು ಕಂಪ್ಲೀಟ್ ಆದಂತಹ ಫಾರ್ಮುಲಾಗಳನ್ನ ತಗೊಂಡು ಯಾವ ರೀತಿಯಾಗಿ ನಾವು ಕೆಲಸ ಮಾಡಬೇಕು, ಇವು ಯಾವ ಟೈಮಿಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡೋತಾ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಓಕೆನಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.